ಜಿಲ್ಲೆಯಲ್ಲೂ 79ನೇ ಸ್ವಾತಂತ್ರ್ಯ ದಿನದ ಸಂಭ್ರಮ ಮನೆ ಮಾಡಿತು. ಪ್ರತಿ ಜಿಲ್ಲೆಯಲ್ಲೂ ಆಯಾ ಜಿಲ್ಲೆಯ ಉಸ್ತುವಾರಿ ಸಚಿವರು ಧ್ವಜಾರೋಹಣ ಮಾಡಿದರು. ನೋಡಿ, ಪ್ರಮುಖವಾಗಿ ಬೆಳಗಾವಿ ಭಾಗದಲ್ಲಿ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲೂ ಕೂಡ ಸಂಭ್ರಮಾಚರಣೆ. ಇನ್ನು ಗದಗಲ್ಲೂ ಕೂಡ ಸಂಭ್ರಮಾಚರಣೆ. ಅಂದರೆ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರು ಅದನ್ನು ಧ್ವಜಾರೋಹಣ ಮಾಡುವಂಥ ಕೆಲಸಕ್ಕೆ ಮುಂದಾಗಿದ್ದರು. ಇನ್ನು ಬಾಗಲಕೋಟೆ, ಹಾವೇರಿಯಲ್ಲೂ ಕೂಡ, ಪ್ರತಿ ಜಿಲ್ಲೆಯಲ್ಲೂ ಕೂಡ, ಇನ್ನು ಹುಬ್ಬಳ್ಳಿ, ವಿಜಯನಗರ, ಧಾರವಾಡದಲ್ಲಿ, ಯಾದಗಿರಿ, ರಾಯಚೂರು, ಹಾಸನ ಈ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಆಯಾ ಜಿಲ್ಲೆಯ ಉಸ್ತುವಾರಿ ಸಚಿವರು ಇವತ್ತು ಧ್ವಜಾರೋಹಣ ಮಾಡಿದರು. ಇದೇ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆದವು. ಇನ್ನು ತುಮಕೂರು ಭಾಗದಲ್ಲೂ ಕೂಡ ಇವತ್ತು ಬೆಳಗ್ಗೆಯಿಂದ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಕಳೆಗಟ್ಟಿದೆ. ಮಂಡ್ಯದಲ್ಲೂ ಕೂಡ ಚಲುವರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಧ್ವಜಾರೋಹಣ ಆಯಿತು. ಇನ್ನು ಕೋಲಾರದಲ್ಲೂ ಕೂಡ ಇವತ್ತು ಧ್ವಜಾರೋಹಣ ಮಾಡಿ ಅಲ್ಲಿ ಶಾಲಾ ಮಕ್ಕಳಿಂದ ಅದ್ಧೂರಿ ಆಗಿರುವಂಥ ಕಲಾ ಕಾರ್ಯಕ್ರಮಗಳು. ಇದಾದ ನಂತರ ಚಿತ್ರದುರ್ಗದಲ್ಲೂ ಕೂಡ ಇವತ್ತು ಧ್ವಜಾರೋಹಣ ಕಾರ್ಯಕ್ರಮ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ MC ಸುಧಾಕರ್ ಅವರದ್ದು. ಇನ್ನು ದಾವಣಗೆರೆಯಲ್ಲೂ ಕೂಡ ಇವತ್ತು ಧ್ವಜಾರೋಹಣ ಕಾರ್ಯಕ್ರಮ. 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಈ ರೀತಿಯ ಒಂದು ಹಬ್ಬದ ವಾತಾವರಣ. ಇನ್ನು ಕಾರವಾರ, ಚಾಮರಾಜನಗರ, ಚಿಕ್ಕಮಗಳೂರು, ಶಿವಮೊಗ್ಗ ಭಾಗದಲ್ಲೂ ಕೂಡ ಜಿಲ್ಲೆಯಲ್ಲೂ ಇವತ್ತು ಹಬ್ಬದ ವಾತಾವರಣ. ಇದೀಗ ವೇದಿಕೆಯತ್ತ ಆಗಮಿಸುತ್ತಿರುವಂತಹ ತಂಡ